ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ, ಎಲಿಸ್ ಪೆರೇರವರು RCB ತಂಡದ ಪರವಾಗಿ ಸುಮಾರು 4ರಿಂದ 5 ಪಂದ್ಯಗಳನ್ನು ಸ್ಟಾರ್ಟಿಂಗ್ ಪಂದ್ಯಗಳನ್ನು WPL ಸೀಸನ್ 2ರಲ್ಲಿ ಆಡುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟನ್ನು ಈಗಾಗಲೇ ನೀಡಿದ್ದಾರೆ ಸ್ನೇಹಿತರೆ. ಸೊ ಯಾವೆಲ್ಲ ಕಾರಣದಿಂದಾಗಿ ಎಲಿಸ್ ಪೆರೇರವರು 5ರಿಂದ 6 ಪಂದ್ಯಗಳನ್ನು ಆಡುವುದಿಲ್ಲ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ನಮ್ಮ ಒಂದು RCB ಹಾಗೂ WPLಗೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಂತೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡದ ಪರವಾಗಿ ನೋಡುವುದಾದರೆ WPL RCBನಲ್ಲಿ ನಮ್ಮ ಒಂದು ಉತ್ತಮವಾದ ಪ್ಲೇಯಿಂಗ್ 11 ಕೂಡ ಹೊಂದಿದ್ದು, ಅದರ ಜೊತೆಗೆ ಎಲಿಸ್ ಪೆರೇರವರು ಮತ್ತು ಸೋಫಿಯಾ ಡಿವೈನ್, ಸ್ಮೃತಿ ಮಂದನ ಮುಂತಾದವು ಬೆಂಕಿ ಆಟಗಾರರು ಈಗಾಗಲೇ RCB ತಂಡದ ನಮ್ಮ ಒಂದು ಪ್ಲೇಯಿಂಗ್ 11ದಲ್ಲಿ ದೊಡ್ಡ ಕೆಲಸವನ್ನು ಮಾಡುತ್ತಿದ್ದು, ಅದರಲ್ಲಿಯೂ RCB ತಂಡದ ಪರವಾಗಿ ನೋಡುವುದಾದರೆ ಎಲಿಸ್ ಪೆರೇರವರು ಸುಮಾರು 4ರಿಂದ 5 ಪಂದ್ಯಗಳನ್ನು ಸ್ಟಾರ್ಟಿಂಗ್ ಪಂದ್ಯಗಳನ್ನು ಆಡುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಈಗಾಗಲೇ ಬಿಡುಗಡೆಯಾಗಿದೆ. ಹೌದು ಸ್ನೇಹಿತರೆ, ನಮ್ಮ ಒಂದು RCB ತಂಡದ ಪರವಾಗಿ ಎಲಿಸ್ ಪೆರೇರವರು ಸುಮಾರು 4ರಿಂದ 5 ಪಂದ್ಯಗಳನ್ನು ಆಡುವುದಿಲ್ಲ, ಏಕೆಂದರೆ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇರುವುದಕ್ಕಾಗಿ RCB ತಂಡದ ಪರವಾಗಿ ಎಲಿಸ್ ಪೆರೇರವರು ಯಾವುದೇ ಒಂದು ಪಂದ್ಯವನ್ನು ಆಡುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ಎಲಿಸ್ ಪೆರೇರವರ ಬದಲಾಗಿ RCB ತಂಡಕ್ಕೆ ಯಾವ ಒಬ್ಬ ಬೆಂಕಿ ಆಟಗಾರತಿ ಎಂಟ್ರಿಯನ್ನು ನೀಡಬಹುದು ಮತ್ತು ಎಲಿಸ್ ಪೆರೇರವರ ತಕ್ಕಂತೆ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.